ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಇಂದಿನ ಮುಂಜಾನೆಯ ಶುಭಾಶಯಗಳನ್ನು ನಮಗೆ ಹೇಳಲು ಬಯಸುತ್ತೇವೆ. ದೇವರು ತಾನೇ ಈ ದಿನದ ಪ್ರಾರಂಭವನ್ನು, ಈ ದಿನದ ಎಲ್ಲ ಪ್ರಯಾಸವನ್ನು ಪ್ರಾರ್ಥನೆ ಮುಖಾಂತರವಾಗಿ, ಅನುದಿನದ ವಾಕ್ಯದ ಮುಖಾಂತರವಾಗಿ, ಪ್ರಾರ್ಥನೆ ಮುಖಾಂತರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ, ದೇವರು ವಾಗ್ದಾನ ಮಾಡಿದವರು ವಾಗ್ದಾನವನ್ನು ನೆರವೇರಿಸುವ ತಂದೆಯು ದೇವರು ಮಾರ್ಗದರ್ಶಕರಾಗಿದ್ದಾರೆ. ಅವರ ಬಳಿ ನಮ್ಮನ್ನು ಈ ಮುಂಜಾನೆಯಲ್ಲಿ ನಾವು ಸಮರ್ಪಿಸಿಕೊಳ್ಳೋಣ. ಇಂದಿನ ಧ್ಯಾನಕ್ಕೋಸ್ಕರವಾಗಿ ಗಲಾತ್ಯರ ಬರೆದ ಪುಸ್ತಕದಲ್ಲಿ 2ನೇ ಅಧ್ಯಾಯ ವಾಕ್ಯ 1ರಿಂದ 5ರವರೆಗೂ ಧ್ಯಾನಿಸೋಣ. 14 ವರ್ಷಗಳಾದ ಮೇಲೆ ತಾನು ತೀತನನ್ನು ಕರೆದುಕೊಂಡು ಬರ್ನಬಾ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು. ದೈವ ಪ್ರೇರಣೆ ಅನುಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದೆನು. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮನುಷ್ಯರಿಗೆ ಏಕಾಂತದಲ್ಲಿ ತಿಳಿಸಿದೆನು. ನನ್ನ ಜೊತೆಯಲ್ಲಿ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರೂ ಬಲಾತ್ಕಾರ ಮಾಡಲಿಲ್ಲ. ಸಭೆಗೆ ಕಳ್ಳತನದಿಂದ ಸೇರಿದ ಸುಳ್ಳು ಸಹೋದರರು ಅಲ್ಲಿ ಇದ್ದಿದ್ದರಿಂದ ಬಲಾತ್ಕಾರ ನಡೆದೀತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು. ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ನಾವು ಅವರಿಗೆ ವಶವಾಗಬೇಕೇ ಎಂದು ಹೇಳಿ ಹೋಗುತ್ತಾ ಇದ್ದರು. ಕ್ರಿಸ್ತೇಸುವಿನಲ್ಲಿ ಬಂಧುಗಳೇ, ನಾವು ನಮ್ಮ ದಿನದ ಪ್ರಾರಂಭದಲ್ಲಿ ದೇವರ ವಾಗ್ದಾನ ಈ ರೀತಿಯಾಗಿ ಹೇಳುತ್ತದೆ: ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಿರಿ, ಮಿಗಿಲಾದದ್ದನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಯೇಸುವಿನ ಬಳಿ ನಮ್ಮ ದುಡಿಮೆಯನ್ನು, ನಮ್ಮ ಕುಟುಂಬವನ್ನು, ನಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು, ನಮ್ಮ ದುಡಿಮೆ ಎಲ್ಲ ಪ್ರಯಾಸಗಳನ್ನು ಪ್ರಾರ್ಥನೆ ಮುಖಾಂತರವಾಗಿ ಸಮರ್ಪಿಸಿಕೊಳ್ಳುವಾಗ ನಮಗೆ ಒಂದು ದೃಢ ಸಂಕಲ್ಪ ಇರಬೇಕು. ನಾವು ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. ನಾವು ಪ್ರಾರ್ಥನೆ ಮಾಡುವ ದೇವರು ಜೀವಂತ ದೇವರಾಗಿದ್ದಾರೆ. ಅದ ನಿಮಿತ್ತವಾಗಿ ಈ ದಿನದ ಈ ಮುಂಜಾನೆಯ ಸಮಯದಲ್ಲಿ ನಮ್ಮನ್ನು, ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಜೀವಂತವಾದ ಯೇಸುವಿನ ಬಳಿ ಸಮರ್ಪಿಸಿಕೊಳ್ಳುವಾಗ ಅವರ ನಮ್ಮ ಎಲ್ಲ ಪ್ರಯಾಸಗಳನ್ನು ಅವರು ಆಶೀರ್ವಾದ ಮಾಡುವ ದೇವರ ನಿಮಿತ್ತವಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಬರೋಣವು ಅತೀ ಸಮೀಪವಾಗಿದೆ. ಪ್ರಪಂಚದಲ್ಲಿ ನಡೆಯುತ್ತಿರುವ ಒಂದೊಂದು ಘಟನೆಗಳು ಅವರು ಬಾಗಿಲ ಬಳಿಯಲ್ಲಿ ನಿಂತಿದ್ದಾರೆ ಎಂಬುದನ್ನು ನಮಗೆ ಮನಸ್ಸಟ್ಟು ಮಾಡಿಕೊಡ್ತದೆ. ಅದು ನಿಮಿತ್ತವಾಗಿ ಪಾಪವನ್ನು ಬಿಟ್ಟು ಸತ್ಯವನ್ನು ಸ್ವೀಕರಿಸಿ ದೇವರ ಸಮ್ಮುಖದಲ್ಲಿ ಅವರು ಮೆಚ್ಚುಗೆಯಂತೆ ಜೀವಿಸಲು ದೇವರು ನಮ್ಮನ್ನು ಅನುದಿನವೂ ನಮ್ಮನ್ನು ಕರೆಯುತ್ತಿದ್ದಾರೆ. ಅದು ನಿಮಿತ್ತವಾಗಿ ನಮ್ಮ ವೈಯಕ್ತಿಕ ಆಶೀರ್ವಾದದ ಮಾತ್ರವಲ್ಲ, ಬೇರೆ ದೇಶಗಳಲ್ಲಿಯೂ ನಾನಾ ವಿಧವಾದ ಸಂಕಷ್ಟಗಳಿಗೆ ಒಳಗಾಗಿ ಕಣ್ಣೀರನ್ನು ಸುರಿಸುತ್ತಾರೆ. ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಯುದ್ಧ, ಎಲ್ಲಿ ನೋಡಿದ್ರು ಬರ, ಎಲ್ಲಿ ನೋಡಿದ್ರು ಕ್ಷಾಮ. ಇಂಥ ಸಂದೇಶವನ್ನು ನಾವು ನೋಡುವಾಗ, ಕೇಳುವಾಗ ಭಯಭರಿತವಾದ ಸಂಗತಿಯಾಗಿದೆ. ಆದರೆ ನಾವು ಮಾಡಬೇಕಾದದ್ದು ಪ್ರಾರ್ಥನೆ. ಯೇಸುವಿನ ಬಳಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಇಂಥ ದುರ್ಘಟನೆಯಿಂದ ನಮ್ಮನ್ನು, ನಮ್ಮ ದೇಶವನ್ನು, ಇತರ ಅಕ್ಕಪಕ್ಕದಲ್ಲಿರುವ ದೇಶಗಳನ್ನು ಸಹ ಇಂದು ನೋಡಬೇಕಾದರೆ ರಷ್ಯಾ ಆಗಲಿ ಮತ್ತು ಇರಾನ್ ಆಗಲಿ ಮತ್ತು ಎಂಥ ನಾನಾ ದೇಶಗಳಲ್ಲಿ ಮತ್ತು ಇಂಥ ಪ್ರದೇಶಗಳಲ್ಲಿ ನಡೀತಕ್ಕಂಥ ದುರ್ಘಟನೆಗಳಿಂದ ಪಾರು ಮಾಡಿ ದೇಶದಲ್ಲಿ ಶಾಂತಿ ಲಭಿಸಲಿ ಎಂಬುದಾಗಿ, ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಕೂಡ ಶಾಂತಿ ನೆಲೆಸಲಿ ಎಂಬುದಾಗಿ ನಾವು ಬೇರೆಯವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ ಜೀವನದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ, ಬೇರೆಯವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಹೇಳಬೇಕಾದ ಇಸ್ರಾಯೇಲ್ಗೆ ನೋಡಿದ್ರೆ ಯಾವಾಗ ನೋಡು ಗಲಭೆ, ಯಾವಾಗ ನೋಡು ಜಗಳ, ಇಂಥ ನೋಡ್ಬೇಕಾ. ಇನ್ನು ಈ ಪರಿಸ್ಥಿತಿಯಲ್ಲಿ ಇನ್ನು ಯುದ್ಧಗಳು ಜಾಸ್ತಿ ಆಗ್ತಾ ಬರುತ್ತಿರೋದನ್ನು ನಾವು ನೋಡುತ್ತೇವೆ. ಆದರೆ ನಾವು ಮಾಡಬೇಕಾದರೂ ಪ್ರಾರ್ಥನೆ ಮಾಡಬೇಕು. ಅಪ್ಪ, ಲೋಕದಲ್ಲಿ ಸಮಾಧಾನವಿರಲಿ, ದೇಶಗಳ ಮಧ್ಯದಲ್ಲಿ ಹೊಂದಾವಣಿಕೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ಅರ್ಪಿಸಿಕೊಳ್ಳುವಾಗ ದೇವರು ನಮ್ಮನ್ನು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡುವರಾಗಿದ್ದಾರೆ. ಯೇಸು ಕ್ರಿಸ್ತರ ನಿಮ್ಮನ್ನು, ನಿಮ್ಮ ದುಡಿಮೆಯನ್ನು, ನಿಮ್ಮ ಕುಟುಂಬ ಜೀವನವನ್ನು ಆಶೀರ್ವಾದ ಮಾಡಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.